ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಮುಂದುವರೆದ ವರ್ಣನಾರ್ಭಟ ಧಾರಾಕಾರ ಮಳೆಗೆ ಮತ್ತೆ ಅವಾಂತರಗಳ ಸುರಿ ಮಳೆ. ಒಡ್ಡರಪಾಳ್ಯ ಮುಖ್ಯ ರಸ್ತೆ, ಕಾವೇರಿ ನಗರ ಎಲ್ಲವೂ ಕೂಡ ಜಲಾವೃತವಾಗಿದೆ. ಬೆಳಿಗ್ಗೆಯಿಂದಲೇ ಬೆಂಗಳೂರು ನಗರದಲ್ಲಿ ಭಾರಿ ಮಳೆ ಸುರಿತಾ ಇದೆ. HSR ಲೇಔಟ್, ಜಕ್ಕಸಂದ್ರ, ಅಗರ, ಮಡಿವಾಳ, ಕೋರಮಂಗಲದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಮಡಿವಾಳ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿರೋದು. ಅಂಡರ್ ಪಾಸ್ ಜಲಾವೃತಗೊಂಡು ವಾಹನ ಸವಾರರು ಇನ್ನಿಲ್ಲದ ಕಷ್ಟವನ್ನು ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಈ ಅಂಡರ್ ಪಾಸ್ಗಳಲ್ಲೆಲ್ಲ ನೀರು ತುಂಬಿಕೊಂಡು ಬಿಟ್ಟಿದೆ. ಇದರಿಂದ ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿದೆ. ಪೂರ್ವ ಮುಂಗಾರು ಆರ್ಭಟ ಬೆಂಗಳೂರು ಸಂಪೂರ್ಣವಾಗಿ ನಲುಗೆ ಹೋಗ್ಬಿಟ್ಟಿದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಒಂದು ಕಡೆಯಲ್ಲಿ ಎಚ್ಚರಿಕೆ ಕೊಟ್ಟಿದೆ. ಈಗ ರಾತ್ರಿ ಇಡೀ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರೋದು. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ರಸ್ತೆ ಜಲಾವೃತಗೊಂಡಿದೆ. ಕೋರಮಂಗಲ, ಬನಶಂಕರಿ, ಮಡಿವಾಳ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಮರಗಳು ಬಿದ್ದಿರೋದು ಮತ್ತು ರಸ್ತೆಗಳು ಜಲಾವೃತವಾಗಿರೋದ್ರಿಂದ ಸಂಚಾರಕ್ಕೆ ಅಡಚಣೆ ಆಗಿದೆ. ಪೊಲೀಸರು ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಸಲಹೆಯನ್ನು ನೀಡಿದ್ದಾರೆ. ಪ್ರಮುಖವಾಗಿ ಅಂಡರ್ ಪಾಸ್ಗಳೆಲ್ಲ ಜಲಾವೃತವಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೋಡಿ, ಈಗ ಈ ಮಜೆಸ್ಟಿಕ್ಕು, ಕ್ಯಾರ್ ಮಾರ್ಕೆಟು, ಜಯನಗರ, ಚಾಮರಾಜಪೇಟೆ, ಬನಶಂಕರಿ, ಶಾಂತಿನಗರ, ವಿಜಯನಗರ, ಚಂದ್ರಾಲೇಔಟು, ರಾಜಾಜಿನಗರ, RT ನಗರ, ಹೆಬ್ಬಾಳ, ಮಲ್ಲೇಶ್ವರಂ, ಕೋರಮಂಗಲ, ಕಾಮಾಕ್ಷಿಪಾಳ್ಯ, ಸುಂಕದಕಟ್ಟೆ, ನಾಗರಬಾವಿ, ಯಶವಂತಪುರ, ಪೀಣ್ಯ, BTM ಲೇಔಟ್ ಸೇರಿ ಹಲವು ಕಡೆ ರಾತ್ರಿಯಿಂದ ಎಡಬಿಡದೆ ಮಳೆ ಸುರಿತಾ ಇದೆ. ಈ ಪೈಕಿ ಕೆಲವು ಪ್ರದೇಶಗಳಲ್ಲಿ ಇವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಆಗಿರೋದು ಪರಿಣಾಮವಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ರಸ್ತೆಗಳು ಜಲಾವೃತ ಆಗಿರೋದ್ರಿಂದ, ಇನ್ನೂ ಕೆಲವು ಕಡೆಯಲ್ಲಿ ಮರಗಳು ಬಿದ್ದು ಸಂಚಾರಕ್ಕೆ ಅಡಚಣೆ ಆಗಿರೋದ್ರಿಂದ ಹಲವು ರಸ್ತೆಗಳಲ್ಲಿ ನಿಧಾನಗತಿಯ ಸಂಚಾರ ವ್ಯವಸ್ಥೆ ಇದೆ. ಈಗಾಗಲೇ ಸಂಚಾರಿ ಪೊಲೀಸರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪುಟ್ಟೇನಹಳ್ಳಿ ಮುಖ್ಯ ರಸ್ತೆ ಕಡೆಯಿಂದ ಕೊತ್ತನೂರು ದಿನ್ನಿ ಜಂಕ್ಷನ್ ಕಡೆಗೆ ಹಾಗೂ ಹೊಸಗುಡ್ಡಹಳ್ಳಿ ಜಂಕ್ಷನ್ ಕಡೆಯಿಂದ ಮೈಸೂರು ರಸ್ತೆ ಟೋಲ್ಗೇಟ್ ಕಡೆಗೆ ಮಳೆ ನೀರು ನಿಂತಿರೋದ್ರಿಂದ ನಿಧಾನಗತಿಯ ಸಂಚಾರ ಇರುತ್ತೆ ಅಂತ ಟ್ರಾಫಿಕ್ ಪೊಲೀಸರು ತಿಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಆ ಕಡೆ ಹೋಗೋರು ಸ್ವಲ್ಪ ಅವಾಯ್ಡ್ ಮಾಡಿ, ಇಲ್ಲ ಸ್ವಲ್ಪ ಮುಂಚಿತವಾಗಿ ಮನೆ ಬಿಡಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ ಅಂತೆ ಆಲ್ರೆಡಿ ನಮ್ಮ ಸಂಚಾರಿ ಪೊಲೀಸರು ಇದ್ರ ಬಗ್ಗೆ ತಿಳಿಸಿಬಿಟ್ಟಿದ್ದಾರೆ. ಈ ಮಡಿವಾಳ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಅಗ್ರಹಾರದ ಬಳಿ ವಾಟರ್ ಲ್ಯಾಗಿಂಗ್ ಆಗಿದ್ದು, ಹೊಸೂರು ಮುಖ್ಯ ರಸ್ತೆ ಮುಖಾಂತರವಾಗಿ ನಗರದ ಒಳಭಾಗಕ್ಕೆ ಬರುವ ಸಂಚಾರ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಆದ್ದರಿಂದ ವಾಹನ ಸವಾರರು ಬದಲಿ ರಸ್ತೆಗಳನ್ನು ಬಳಸಿ ಸಹಕರಿಸಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರಿನ ಯಾವೆಲ್ಲ ರಸ್ತೆಗಳು ಜಲಾವೃತ ಇದೆ ಅಂತ ಒಂದ್ಸತಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಆ ಕಡೆ ಹೋಗಬೇಕು ಅನ್ನೋ ಪ್ಲಾನ್ ಇದ್ದರೆ ಅದನ್ನು ದಯವಿಟ್ಟು ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಜಯದೇವ ಆಸ್ಪತ್ರೆ ಕಡೆಯಿಂದ ಈಸ್ಟ್ ಎಂಡ್ ಸರ್ಕಲ್ ಕಡೆಗೆ ಹೋಗೋದಿದ್ರೆ ಆ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲ ಮುಂಚಿತವಾಗಿ ಮನೆ ಬಿಡಿ. ವರ್ತೂರು ಕಾಲೇಜ್ ಕಡೆಯಿಂದ ವರ್ತೂರು ಕೋಡಿ ಕಡೆಗೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಕಾಟನ್ಪೇಟೆ ಕಡೆಯಿಂದ ಸುಲ್ತಾನ್ಪೇಟೆ ವೃತ್ತದ ಕಡೆಗೂ ನೀರು ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ವಾಹನ ಸಂಚಾರ ಇಲ್ಲ. ಬಿಳೇಕಲನಹಳ್ಳಿ ಕಡೆಯಿಂದ GD ಮರದ ಕಡೆಗೂ ಕೂಡ ಇದೇ ಥರದ ಪರಿಸ್ಥಿತಿ ಇದೆ. ಸಾರಕ್ಕಿ ಜಂಕ್ಷನ್ ಕಡೆಯಿಂದ ಸಿಂಧನೂರು ಜಂಕ್ಷನ್ ಕಡೆವರೆಗೂ ಕೂಡ ಇದೇ ಥರದೊಂದು ಸಿಚುವೇಶನ್ಸ್ ಇದೆ. ಮಡಿವಾಳ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಯ್ಯಪ್ಪ ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ಹೊಸೂರು ಮುಖ್ಯ ರಸ್ತೆಯಲ್ಲಿ ನಗರದಿಂದ ಹೊರಭಾಗಕ್ಕೆ ಹೋಗುವ ಮತ್ತು ನಗರದ ಒಳಭಾಗಕ್ಕೆ ಬರುವ ಸಂಚಾರ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ವಾಹನ ಸವಾರರು ಬದಲಿ ರಸ್ತೆ ಬಳಸೋದು ಒಳಿತು ಅಂತ ಸಂಚಾರ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಹೊಸೂರು ಮುಖ್ಯ ರಸ್ತೆ ಮತ್ತು ಹೊರವರ್ತುಲ ರಸ್ತೆ ಜಲಾವೃತವಾಗಿದ್ದು, ಪರ್ಯಾಯ ಮಾರ್ಗಗಳ ಬಳಕೆಗೆ ಪೊಲೀಸರು ಸಲಹೆ ನೀಡಿದ್ದಾರೆ. ಬನಶಂಕರಿ ಕಡೆಯಿಂದ ಬರುವಂಥ ವಾಹನಗಳನ್ನು ಈಸ್ಟ್ ಎಂಡ್ ಸರ್ಕಲ್ ಬಳಿ ಎಡತಿರುವು ಮಾಡಿಸಿ ಸಾಗರ್ ಜಂಕ್ಷನ್ಗೆ ಬಂದು ಅಲ್ಲಿ ರೂಟ್ ಚೇಂಜ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅಂದರೆ ಎಲ್ಲ ರೋಡ್ಗಳು ಕಂಪ್ಲೀಟ್ ಆಗಿ ನೀರಿಂದ ಬ್ಲಾಕ್ ಆಗಿದೆ. ಹಾಗಾಗಿ ಸದ್ಯಕ್ಕೆ ಆ ಕಡೆ ಏನಾದ್ರು ಹೋಗಬೇಕು ಅನ್ನೋ ಪ್ಲಾನ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇನ್ನೂ 3 ಗಂಟೆ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದೆ. ಈಗಾಗಲೇ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸದ್ಯ ಎಲ್ಲೆಲ್ಲಿ ಏನೇನು ಸಿಚುವೇಶನ್ಸ್ ಇದೆ, ಮಳೆ ಇನ್ನೂ ಎಷ್ಟು ಮಟ್ಟಿಗೆ ಜಾಸ್ತಿ ಆಗೋ ಸಾಧ್ಯತೆ ಇದೆ? ನೀತಿ ಮುಖ್ಯವಾಗಿ ಕೋರಮಂಗಲ, ಅಗರ, ಜಕ್ಕಸಂದ್ರ, HSR ಲೇಔಟ್ ಹಾಗೇನೆ ಮಡಿವಾಳ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿರುವಂತದ್ದು. ಹವಾಮಾನ ಇಲಾಖೆ ಇನ್ನೂ ಕೂಡ
ಇವತ್ತು ಧಾರಾಕಾರ ಮಳೆ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡಿರುವಂತದ್ದು. ಅಂದ್ರೆ ಒಂದು ಹಂತದಲ್ಲಿ ಬೆಂಗಳೂರು ಮತ್ತಷ್ಟು ಮುಳುಗುವಂತಹ ಸ್ಥಿತಿ ನಿರ್ಮಾಣ ಆದ್ರೂ ಅಚ್ಚರಿ ಇಲ್ಲ. ಇವತ್ತು ಸಂಜೆ ಹೊತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ಅಚ್ಚರಿ ಪಡುವಂತದ್ದಿಲ್ಲ. ಈಗಾಗಲೇ ಹಲವು ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್ ಆಗುವಂತದ್ದು, ರೋಡ್ಗಳು ಮುಖ್ಯ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿರುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ದಟ್ಟಣೆ ಉಂಟಾಗಿರುವಂತದನ್ನ ನಾವು ನೋಡ್ಬೋದು. ಕೋರಮಂಗಲ, ಮಡಿವಾಳ ಆ ಭಾಗದಲ್ಲಂತೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಹಾಗೇನೆ ಫ್ಲಡ್ ಏರಿಯಾಗಳಂತಾನೆ ಈಗ ಹವಾಮಾನ ಇಲಾಖೆ ಅದನ್ನ ಕನ್ಸಿಡರ್ ಮಾಡ್ತಾ ಇದೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ BBMP ಅಧಿಕಾರಿಗಳು ಕೂಡ ಕೆಲವು ಏರಿಯಾಗಳಲ್ಲಿ ಮನೆಗಳ ನೀರು ತೆಗೆಯುವಂತ ಕಾರ್ಯ ಮಾಡ್ತಿದ್ದಾರೆ. ಹಾಗೇನೆ ತುರ್ತು ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಪಡೆ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಎಲ್ಲವೂ ಕೂಡ ಆದ್ರೆ ಜನರ ಜೀವನ ಮಾತ್ರ ಅಧೋಗತಿ ಆಗಿರುವಂತದ್ದು. ಇವತ್ತು ಬೆಳಗ್ಗೆ ಎದ್ದು ತಮ್ಮ ಕಚೇರಿಗಳಿಗೆ, ತಮ್ಮ ದಿನನಿತ್ಯ ಕೆಲಸಗಳಿಗೆ ಹೋಗುವಂತವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಇವತ್ತು ಆಡಳಿತ ವರ್ಗ ಏನ್ ಮಾಡುತ್ತೆ, ಏನಾದ್ರೂ ತುರ್ತು ಕ್ರಮ ಕೈಗೊಳ್ಳುತ್ತಾ ಅಥವಾ ವೀಕ್ಷಣೆಯಲ್ಲಿ ಸಮಯವನ್ನ ಕಾಲ ಕಳೆಯುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ನಿನ್ನೆನೂ ಒಂದಿಷ್ಟು ಏರಿಯಾಗಳಲ್ಲಿ ಫ್ಲಡ್ ಆಗಿತ್ತು. ಅದು ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಇಳಿಕೆ ಕಂಡ್ರು ಕೂಡ ಮಳೆ ನಿಂತರೂ ಮಳೆಯ ಪರಿಪಾಟಲ್ಲಿ ನಿಂತಿಲ್ಲ ಅನ್ನೋ ಹಾಗೆ, ಅಥವಾ ಹನಿಯಿಂದ ಆಗುವಂತಹ ಅನಾಹುತ ನಿಂತಿಲ್ಲ ಅನ್ನೋ ಹಾಗೆ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ನಿಂತಿದ್ರು ಕೂಡ ಜನರು ನೀರನ್ನ ತೆಗೆಯುವಂತದ್ದು, ಮನೆಯೊಳಗೆ ಹೋಗಿರುವಂತಹ ದಾಸ್ತಾನುಗಳು ಹಾಗೇನೆ ದಿನನಿತ್ಯದ ವಸ್ತುಗಳು ಏನು ಕೊಚ್ಚಿ ಹೋಗಿವೆ ಎಲ್ಲವೂ ಕೂಡ ನಾಶ ಆಗಿವೆ. ಅದರಿಂದ ಜನರ ಪರಿಸ್ಥಿತಿ ಮತ್ತಷ್ಟು ಅಧೋಗತಿಗೆ ಹೋಗಿರುವಂತದ್ದು. ಹಾಗಾಗಿ ಅಧಿಕಾರಿಗಳ ವರ್ಗವನ್ನ, ರಾಜಕಾರಣಿಗಳನ್ನ ಜನರು ಒಯ್ಯುವಂತ ಪರಿಪಾಠದ ಸಾಮಾನ್ಯವಾಗಿ ಬಿಟ್ಟಿರುವಂತದ್ದು. ನೀತಿ. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.